ನಟ ದರ್ಶನ್ ಮತ್ತು ಗ್ಯಾಂಗ್ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿರುವ ಪ್ರಕರಣದ ಇಂಚಿಂಚು ವಿಚಾರಗಳನ್ನು ನಿಮ್ಮ ಮುಂದೆ ನಾವೆಲ್ಲ ಇಟ್ಟಿದ್ದೀವಿ. ಈ ಕೃತ್ಯದಲ್ಲಿ ಅಥವಾ ಈ ಹತ್ಯೆಯಲ್ಲಿ ಬಳಕೆ ಮಾಡಲಾಗಿದ್ದಂಥ ಆಯುಧಗಳು ಈಗ ಪ್ರಮುಖ ಸಾಕ್ಷ್ಯಗಳಾಗಿವೆ. ಈ ಆಯುಧಗಳಲ್ಲಿ ಪ್ರಮುಖವಾಗಿ ಕಾಣಿಸೋದು ಒಂದು ಪೊಲೀಸ್ ಲಾಠಿ ಮುರಿದೋಗಿದೆ ಮುಂದಿನ ಭಾಗದಲ್ಲಿ. ಅದು ಒಬ್ಬ ಪೊಲೀಸ್ ಅಧಿಕಾರಿ ಬಳಸ್ತಾ ಇದ್ದಂಥ ಲಾಠಿ ಅನ್ನೋದು ಸ್ಪಷ್ಟ. ಆ ಲಾಠಿಯ ರೋಚಕ ಕತೆ ಈಗ ಒಂದೊಂದಾಗಿ ರಿವೀಲ್ ಆಗ್ತಾ ಇದೆ. ಕಾನ್ಸ್ಟೇಬಲ್ನ ಕರ್ತವ್ಯ ಲೋಪದಿಂದ ಆ ಲಾಠಿಯಲ್ಲಿ ಸೇರಿತ್ತು. ರೇಣುಕಾಸ್ವಾಮಿಯ ಹಲ್ಲೆಗೆ ಅದೇ ಲಾಠಿ ಬಳಕೆಯಾಗಿತ್ತು. ಡಿ ಗ್ಯಾಂಗ್ ಕೈ ಸೇರಿದ್ದಂಥ ಪೊಲೀಸ್ ಲಾಠಿಯ ಸೀಕ್ರೆಟ್ ಏನು, ಯಾವಾಗ ಹೇಗೆ ಈ ಲಾಠಿ ಡಿ ಗ್ಯಾಂಗ್ ಕೈಗೆ ಸಿಕ್ಕಿತ್ತು? ನಟ ದರ್ಶನ್ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರೆ. ಆ ಹುಟ್ಟುಹಬ್ಬ ಹೇಗಿರುತ್ತೆ ಅಂತಂದ್ರೆ ಸಾವಿರಾರು ಲಕ್ಷಾಂತರ ಅಭಿಮಾನಿಗಳು ಅವರ ಮನೆ ಮುಂದೆ ಜಮಾವಣೆ ಆಗ್ತಾರೆ. ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರನ್ನ ನಿಯೋಜನೆ ಮಾಡ್ತಾರೆ. ದರ್ಶನ್ ಬರ್ತ್ಡೇ ಜೂನ್ 11ನೇ ತಾರೀಕು ಈ ಲಾಠಿ ನಾಪತ್ತೆ ಆಗುತ್ತೆ. ಬರ್ತ್ಡೇ ಬಂದೋಬಸ್ತ್ನಲ್ಲಿ ಪೊಲೀಸ್ ಲಾಠಿ ಮಿಸ್ ಆಗುತ್ತೆ. ಸಿಕ್ಕಾಪಟ್ಟೆ ಜನ, ಸಿಕ್ಕಾಪಟ್ಟೆ ಪೊಲೀಸರು, ಕಾನ್ಸ್ಟೇಬಲ್ ಕೈಯಲ್ಲಿದ್ದಂಥ ಒಂದು ಲಾಠಿ ಮಿಸ್ ಆಗುತ್ತೆ. ಅದು ರವೀಂದ್ರ ಅನ್ನೋ ಕಾನ್ಸ್ಟೇಬಲ್ದು ಅನ್ನೋದು ಗೊತ್ತಾಗುತ್ತೆ. ದರ್ಶನ್ ಬರ್ಡೇ ಹಿಂದಿನ ರಾತ್ರಿ ಕಾನ್ಸ್ಟೇಬಲ್ ಒಂದು ಎಡವಟ್ಟು ಮಾಡ್ಕೊಂಡಿರ್ತಾರೆ. ಪಾಪ ಆ ವ್ಯಕ್ತಿಯ ಗ್ರಾಚಾರ ಕೆಟ್ಟಿತ್ತು ಅಂತ ಕಾಣಿಸುತ್ತೆ. ಮರದ ಬಳಿ ಆ ಲಾಠಿಯನ್ನು ಇಟ್ಟು ರವೀಂದ್ರ ಹೋಗಿರ್ತಾನೆ. ಬೆಳಿಗ್ಗೆ ಬಂದು ನೋಡಿದ್ರೆ ಮರದ ಹತ್ರ ಆ ಲಾಠಿನೇ ಇರಲ್ಲ. ಅಥವಾ ಬೆಳಿಗ್ಗೆ ಬಂದು ನೋಡಿದ್ರು, ಕಳೆದೋಯ್ತು ಅಂತ ಹುಡುಕಿದ್ರು, ಸಿಕ್ಕಿಲ್ಲ. ಒಟ್ಟಾರೆ ಲಾಠಿ ಕಾಣೆಯಾಗಿತ್ತು. ಆ ಕಾಣೆಯಾದ ಲಾಠಿಗಾಗಿ ಕಾನ್ಸ್ಟೇಬಲ್ ಸಿಕ್ಕಾಪಟ್ಟೆ ಹುಡುಕಾಡಿದ್ರು. ಆದರೆ ಎಲ್ಲಿ ನೋಡಿದ್ರು ಆ ಲಾಠಿ ವಾಪಸ್ ಸಿಕ್ಕಿರಲಿಲ್ಲ. ಮರದ ಹತ್ರ ಒಂದು ಮರದ ಹತ್ರ ಇಟ್ಟಿದ್ರು. ಬರ್ತ್ಡೇಗೆ ಬಂದೋಬಸ್ತ್ಗೆ ಅಂತ ಬಂದಿದ್ರು. ಸಿಕ್ಕಾಪಟ್ಟೆ ಜನ ಬರೋ ಹಿನ್ನೆಲೆಯಲ್ಲಿ ಅವರನ್ನು ಕಂಟ್ರೋಲ್ ಮಾಡೋದಕ್ಕೆ, ಕ್ರೌಡನ್ನು ಕಂಟ್ರೋಲ್ ಮಾಡೋದಕ್ಕೆ ಮತ್ತು ಯಾವುದೇ ಅಹಿತಕರ ಘಟನೆಗಳು ನಡಿಬಾರ್ದು ಅಂತ ಇವನ ಮನೆಗೆ ಈ ಬರ್ಡೇ ಸಂದರ್ಭದಲ್ಲಿ ಪಾಪ ಪೊಲೀಸರೇ ಹೋಗಿ ಕಾವಲು ನಿಲ್ಲಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ಇವರೇನೋ ಮರದ ಬುಡದಲ್ಲಿ ಇಟ್ಟು ಹೋಗಿದ್ರಂತೆ. ಬೆಳಗ್ಗೆ ಬಂದು ನೋಡಿದ್ರೆ ಲಾಠಿ ಇಲ್ವಂತೆ. ಆ ನೂರಾರು ಜನ, ಸಾವಿರಾರು ಜನ ಬಂದಾಗ ಒಂದು ಮರದಡಿ ಇಟ್ಟಿರೋ ಲಾಠಿ ಎಲ್ರಿ ಇರುತ್ತೆ ಅನ್ನೋದು ಸಾಮಾನ್ಯವಾಗಿ. ಅದೇ ಲಾಠಿಯನ್ನು ಇವರು ಇಟ್ಕೊಂಡು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿರ್ತಾರೆ. ಮನೆಯಿಂದ ಶೆಡ್ಗೆ ಕೊಂಡೊಯ್ದು ಹಲ್ಲೆ ಮಾಡುತ್ತೆ ಗ್ಯಾಂಗು. ಹಲ್ಲೆಯಿಂದಾಗಿ ಲಾಠಿಯ ಮುಂಭಾಗ ಪುಡಿ ಪುಡಿಯಾಗಿದೆ. ಆ ಹಲ್ಲೆಯ ತೀವ್ರತೆ ಏನು ಅನ್ನೋದನ್ನು ಈ ಲಾಠಿ ದೃಶ್ಯ ಸಾಕ್ಷ್ಯವನ್ನು ಕೊಡ್ತಿದೆ. ಇದೀಗ ರೇಣುಕಾಸ್ವಾಮಿಯ ಕೊಲೆ ಕೇಸ್ನಲ್ಲಿ ಆ ಲಾಠಿ ಸೀಸ್ ಆಗಿದೆ. ಪೊಲೀಸ್ ಕಾನ್ಸ್ಟೇಬಲ್ ರವೀಂದ್ರಗೆ ನೋಟಿಸ್ ಕೂಡ ಜಾರಿಯಾಗಿದೆ. ರವೀಂದ್ರ ವಿಚಾರಣೆಯನ್ನು ನಡೆಸಿ ಪೊಲೀಸರ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಎಲ್ಲಿಂದ ಎಲ್ಲಿಗೆ ಸಂಪರ್ಕ ನೋಡಿ. ಬರ್ಡೇ ದಿನ ಈತ ಬಂದು ಅವ್ರ ಮನೆಯ ಬಂದೋಬಸ್ತ್ಗೆ ಬಂದಿದ್ದ ವ್ಯಕ್ತಿ ರವೀಂದ್ರ ಕಾನ್ಸ್ಟೇಬಲ್ ಆ ಲಾಠಿಯಲ್ಲಿ ಬಿಟ್ಟು ಹೋಗಿದ್ದ. ಆ ಲಾಠಿ ದರ್ಶನ್ ಅವ್ರಿಗೆ ಸಿಕ್ಕಿತ್ತು ಅಥವಾ ದರ್ಶನ್ ಅವರ ಸಹಚರರಿಗೆ ಸಿಕ್ಕಿತ್ತು. ಎಲ್ಲಾದರೂ ಯೂಸ್ ಆಗುತ್ತೆ ಬಿಡಿ ಅಂತೇಳಿ ದರ್ಶನ್ ಅದನ್ನು ಅವ್ರ ಮನೆ ಸೆಕ್ಯೂರಿಟಿ ರೂಮಲ್ಲಿ ಇಟ್ಟಿರ್ತಾನೆ. ಆ ಸೆಕ್ಯೂರಿಟಿ ರೂಮಲ್ಲಿ ಇಟ್ಟಿದ್ದಂಥ ಲಾಠಿಯನ್ನು ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡ್ಬಂದು ಅವ್ನಿಗೆ ಹಲ್ಲೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾರಲ್ಲ, ಆ ಟೈಮಲ್ಲಿ ಅದೇ ಲಾಠಿಯನ್ನು ದರ್ಶನ್ ಮನೆಯಿಂದ ತರಿಸ್ಕೊಳ್ತಾರೆ. ಆ ತರಿಸ್ಕೊಂಡಿರೋ ಲಾಠಿ ಬಳಕೆ ಮಾಡಿ ಹಿಗ್ಗಾಮೊಗ್ಗ ಹೊಡಿತಾರೆ. ಅದರ ಮುಂಭಾಗ ಮುರಿದೋಗಿರುತ್ತೆ. ಇದೇ ಲಾಠಿ ಗಮನಿಸ್ತಾ ಇದ್ರಿ, ಅದು ಆ ರವೀಂದ್ರ ಅನ್ನೋರ ಗ್ರಾಚಾರ ಕೆಟ್ಟಿತ್ತು. ಅವ್ರದ್ದೇ ಲಾಠಿ, ಅವರೇ ಬಿಟ್ಟೋಗಿದ್ದ ಲಾಠಿ. ಆ ಲಾಠಿನಲ್ಲಿ ರೇಣುಕಾಸ್ವಾಮಿಯ ಕೊಲೆ ಒಂದಕ್ಕೊಂದು ಕನೆಕ್ಟ್ ಆಗಿರೋದ್ರಿಂದ ಈಗ ರವೀಂದ್ರ ಅನ್ನುವಂಥ ಕಾನ್ಸ್ಟೇಬಲ್ಗೆ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ಅವರ ವಿಚಾರಣೆಯನ್ನು ನಡೆಸಿ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ವೆಂಕಟೇಶ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ರವೀಂದ್ರ ಅನ್ನೋರು ಗ್ರಾಚಾರ ಕೆಟ್ಟಿತ್ತು ಅಥವಾ ರೇಣುಕಾಸ್ವಾಮಿಯ ಗ್ರಾಚಾರ ಕೆಟ್ಟಿತ್ತು ಗೊತ್ತಿಲ್ಲ, ಬಟ್ ಆ ಲಾಠಿಯ ಕಥೆಯಿಂದ ಈಗ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರಿಗೆ ನೋಟಿಸ್ ಹೋಗಿದೆ ಅನ್ನೋ ಸುದ್ದಿ. ಆ ನೋಟಿಸಲ್ಲಿ ಏನೇನು ವಿಚಾರಗಳಿದೆ, ಈ ವಿಚಾರಣೆಯಲ್ಲಿ ಏನೇನು ವಿಚಾರಗಳನ್ನು ರವೀಂದ್ರ ಹೇಳಿದ್ದಾರೆ? ವೆಂಕಟೇಶ್. ಹೌದು ಪ್ರಣುತ್, ಏನಂತ ಹೇಳಿದ್ರೆ ಪಟ್ಟಣಗೆರೆ ಶೆಡ್ನಲ್ಲಿ ಒಂದು ಲಾಠಿ, ಪೊಲೀಸ್ ಲಾಠಿಯಿಂದ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಅದನ್ನು ವಶಪಡಿಸಿಕೊಳ್ಳಲಾಗಿತ್ತು. ಆ ಲಾಠಿಯಿಂದ ಕೂಡ ರೇಣುಕಾಸ್ವಾಮಿಯ ದೇಹದ ಮೇಲೆ ಗಾಯಗಳಾಗಿದೆ ಅಂತೇಳಿ ಗೊತ್ತಾಗಿತ್ತು. ಅದನ್ನು ವಶಕ್ಕೆ ಪಡಿಸ್ಕೊಂಡಂಥ ಸಂದರ್ಭದಲ್ಲಿ ಅದು ಪೊಲೀಸ್ ಲಾಠಿ ಅನ್ನೋದು ಕೂಡ ಕನ್ಫರ್ಮ್ ಆಗಿತ್ತು. ಆದರೆ ಆ ಲಾಠಿ ಶೆಡ್ಗೆ ಹೇಗೆ ಬಂತು ಅನ್ನೋದನ್ನು ಪೊಲೀಸರು ತನಿಖೆ ಮಾಡ್ತಾರೆ. ಆ ತನಿಖೆಯ ಸಂದರ್ಭದಲ್ಲಿ ರಾಜರಾಜೇಶ್ವರಿ ನಗರದ ಪೊಲೀಸ್ ಪೇದೆಯಾಗಿರುವಂಥ PC ರವೀಂದ್ರ ಅವರದ್ದು ಅಂತ ಹೇಳಿ ತಿಳಿದು ಬರುತ್ತೆ. ಅಂದರೆ 15ನೇ ತಾರೀಕು ಏನು 16ನೇ ತಾರೀಕು ಅವರ ಹುಟ್ಟುಹಬ್ಬ ಇರುತ್ತೆ ನಟ ದರ್ಶನ್ ಅವ್ರದ್ದು. ರಾಜರಾಜೇಶ್ವರಿ ನಗರದ ಮನೆಯ ಸಮೀಪ ಸಾಕಷ್ಟು ಜನ ಏನು ಅವರ ಅಭಿಮಾನಿಗಳು ಕೂಡ ಬಂದಿರ್ತಾರೆ. ಅವ್ರನ್ನ ಬಂದೋಬಸ್ತ್ಗೋಸ್ಕರ ವ್ಯವಸ್ಥೆ ನಿಯೋಜನೆಯನ್ನು ಕೂಡ ಮಾಡಲಾಗಿರುತ್ತೆ. ರವೀಂದ್ರ ಅವರು ಕೂಡ ಅಲ್ಲೇ ಇರ್ತಾರೆ. ರಾತ್ರಿ ಸಮಯದಲ್ಲಿ ಸಾಕಷ್ಟು ಜನ ಬರುವಂತಹ ಸಂದರ್ಭದಲ್ಲಿ ಕೂಡ ಲಾಠಿಯಿಂದ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಅಭಿಮಾನಿಗಳನ್ನು ಆಗಾಗ ಚದುರಿಸಬೇಕಾದ್ರೆ ಲಾಠಿ ಕೂಡ ತುಂಬ ಉಪಯೋಗಕ್ಕೆ ಬರುತ್ತೆ. ಆಗ ಲಾಠಿಯನ್ನು ಕೂಡ ತಂದಿರ್ತಾರೆ. ಅವರು ಅಚಾನಕ್ಕಾಗಿ ಒಂದು ಮರದ ಬುಡದ ಕೆಳಗಡೆ ಇಟ್ಟಂಥ ಸಂದರ್ಭದಲ್ಲಿ ಅವರು ಹೊರಗಡೆ ಹೋಗಿ ಬರುವಷ್ಟರಲ್ಲಿ ಕೂಡ ಅದು ಕಾಣೆಯಾಗಿರುತ್ತೆ. ಸೊ ಮನೆಗೆ ಮರೆತು ಕೂಡ ಹೋಗ್ಬಿಟ್ಟಿರ್ತಾರೆ. ರಾತ್ರಿ ಬೆಳಗ್ಗೆ ಬಂದು ಸಾಕಷ್ಟು ಹುಡುಕಾಟವನ್ನು ಮಾಡ್ತಾರೆ. ಅಭಿಮಾನಿಗಳು ರಾತ್ರಿಗಿಂತ ಬೆಳಗಿನ ಜಾವ ತುಂಬ ಹೆಚ್ಚಿದ್ರಿಂದ ಕೂಡ ಲಾಠಿ ಸಿಗೋದಿಲ್ಲ. ಎಲ್ಲೇ ಹುಡುಕಿದ್ರು ಕೂಡ ಅದು ಕಾಣೆಯಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಠಾಣೆಯಲ್ಲೂ ಕೂಡ ಆತ ಮಾಹಿತಿಯನ್ನು ಕೊಟ್ಟಿರ್ತಾನೆ. ಇದಾದ ನಂತರ ಈ ಒಂದು ಠಾಣೆಯಲ್ಲಿ ಕಳೆದು ಹೋಗಿದ್ದಂತಹ ಏನು ಒಂದು ಪ್ರಕರಣ ಆಗಿರುತ್ತೆ. ಅಂದರೆ ಅದು
ಅಧಿಕಾರಿಗಳ ಗಮನಕ್ಕೆ ಬಂದಿರುತ್ತೆ. ಮರದ ಬಡಿ ಕಳೆದು ಹೋಗಿದ್ದಂತಹ ಒಂದು ಲಾಠಿ ಏನಿರುತ್ತೆ ಅದು ಕೂಡ ಪಟ್ಟಣಗೆರೆ ಶೆಡ್ನಲ್ಲಿ ಸೀಸ್ ಆಗಿದ್ದು ಅಂತ ಹೇಳಿ ಗೊತ್ತಾಗುತ್ತೆ. ಆನಂತರ ಪೊಲೀಸರು ಕೂಡ ಆತನಿಗೆ ಒಂದು ನೋಟಿಸನ್ನು ಕೊಟ್ಟಿರ್ತಾರೆ. ಅಂದರೆ ಕರ್ತವ್ಯ ಲೋಪದ ಅಡಿಯಲ್ಲಿ ಕೂಡ ಒಂದು ನೋಟಿಸನ್ನು ಕೊಟ್ಟು ವಿಚಾರಣೆಯನ್ನು ಮಾಡಿದ್ದಾರೆ. ಈ ಲಾಠಿಯನ್ನು ಕಳೆದೋಗಿದ್ದಕ್ಕೆ ರೀಸನ್ ಏನು ಅಂತ ಹೇಳಿ. ಆ ಸಂದರ್ಭದಲ್ಲಿ ಈತ ಕೂಡ ಒಂದು ರೀಸನ್ ಅನ್ನು ಕೊಟ್ಟಿರೋದು. ಬರ್ತ್ಡೇಗೆ ಬಂದಂತಹ ಸಂದರ್ಭದಲ್ಲಿ ಕಳೆದುಕೊಂಡಿದ್ದದ್ದು ಅದು ಡೆತ್ ಡೇನಲ್ಲಿ ಸಿಕ್ಕಿದೆ ಅಂತ ಹೇಳಿ ಕೂಡ ರವೀಂದ್ರ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಈಗಾಗಲೇ ಕೆಲವೊಂದು ಮಾಹಿತಿಗಳು ಕೂಡ ಪೊಲೀಸರ ಕೈ ಸೇರಿದೆ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಆಗಿರ್ಬೋದು, ಪೊಲೀಸರ ತನಿಖಾ ವರದಿ ಆಗಿರ್ಬೋದು, ಈ ಎಲ್ಲವೂ ಕೂಡ ಈಗ ಮೆನ್ಷನ್ ಆಗಿರೋದು. ಅದರಲ್ಲಿ ಲಾಠಿ ಕೂಡ ಒಂದು ವಸ್ತು ಆಗಿರೋದ್ರಿಂದ ಅದನ್ನ ಎಲ್ಲಿ ಕಳ್ಕೊಂಡ್ರು ಯಾರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೂಡ ಈಗ ಪೊಲೀಸರ ಕೈ ಸೇರಿರುವಂಥದ್ದು. ಪ್ರಣೋತ್, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.